ನೋಡಿ, ಕೇಸು ಸಿ ಟಿ ರವಿ ವರ್ಸಸ್ ಅಲ್ಲ, ಕೇಸ್ ಲೆಜಿಸ್ಲೇಟಿವ್ ವರ್ಸಸ್ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ವರ್ಸಸ್ ಜುಡಿಷಿಯರಿ. ನನಗಾಗಿದ್ದು ಊರಿಗೆಲ್ಲ ಆಗತ್ತೆ. ಸಿ ಟಿ ರವಿ ವಿಷಯದಲ್ಲಿ ಪೊಲೀಸು ಸದನದ ಒಳಗಡೆ ನಡೆಯುವ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆ್ಯಕ್ಷನ್ ತಗೋಬೋದು ಅಂದರೆ, ನಾಳೆ ಇನ್ನೊಬ್ಬರು ಕಂಪ್ಲೇಂಟ್ ಕೊಟ್ಟರು ಅದೇ ಆ್ಯಕ್ಷನ್ ಆಗುತ್ತೆ, ದೇಶಕ್ಕಾಗತ್ತೆ. ನನಗೇನಾಗುತ್ತೆ ಅದು ಎಲ್ರಿಗೂ ಆಗುತ್ತೆ. ಹಾಗೆ ನಾನು ಒಂದು ದೂರು ಕೊಟ್ಟಿದ್ದೀನಲ್ಲ, ಆ ದೂರನ್ನು ರಿಜಿಸ್ಟ್ರ್ ಮಾಡಿ ನನಗೆ ಮಾಡಿದ ರೀತಿಯಲ್ಲೇ ಅವ್ರನ್ನೂ ಅರೆಸ್ಟ್ ಮಾಡಿ ಆ್ಯಕ್ಷನ್ ಮಾಡಲಿ. ಆದರೆ ನನ್ನ ವಿಷಯದಲ್ಲಿ ಈ ಸರ್ಕಾರ ಪ್ರಾಮಾಣಿಕತೆಯಿಂದ ವರ್ತಿಸಿಲ್ಲ, ಪಾರದರ್ಶಕವಾಗಿ ವರ್ತಿಸಿಲ್ಲ. ಇದು ನನ್ನ ಕೇಸ್, ಒಬ್ಬನ ಕೇಸ್ ಅಲ್ಲ, ಶಾಸಕಾಂಗದ ಪ್ರಶ್ನೆ. ಶಾಸಕಾಂಗದ ಪ್ರಶ್ನೆ, ಅದಕ್ಕೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು. ಐ ಹ್ಯಾವ್ ರೆಡಿ ಟು ಫೇಸ್ ಎನ್ಕ್ವೈರಿ. ನಾನು ರೆಡಿ ಇದ್ದೀನಿ, ಯಾವುದೇ ತನಿಖೆಗೆ ತಯಾರಿದ್ದೀನಿ, ಮತ್ತು ನ್ಯಾಯಾಲಯದ ತೀರ್ಪನ್ನು ಗೌರವಿಸ್ತೀನಿ. ಆದರೆ ಇಲ್ಲಿ ಬರೋ ಪ್ರಶ್ನೆ ಸಂವಿಧಾನ ಮುಖ್ಯನೋ ಅನ್ನೋದು. ಯಾರು ಎನ್ಕ್ವೈರಿ ಮಾಡಬೇಕು? ಸದನದ ಒಳಗೆ ನಡೆದ ಘಟನೆಗೆ ಸಭಾಪತಿಗಳು ಎನ್ಕ್ವೈರಿ ಮಾಡಬೇಕು ಅಥವಾ ಪೊಲೀಸರು ಎನ್ಕ್ವೈರಿ ಮಾಡಬೇಕಾ? ಇದು ಇರೋ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು. ಮತ್ತು ನಾನು ವ್ಯಕ್ತಿಗತವಾಗಿ, ನನಗೇನು ಕೇಸ್ ಹೊಸದಲ್ಲ, ಕೇಸಿಗೆ ಹೆದರಿ ಸಾರ್ವಜನಿಕ ಜೀವನ ಬಿಡೋನೂ ಅಲ್ಲ. ಕೇಸ್ನ ವ್ಯಕ್ತಿಗತ ನೆಲೆಯಲ್ಲಿ ಎದುರಿಸ್ತೀನಿ. ಶಾಸಕಾಂಗ ಸದನ, ಆ ಸದನದ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಧಿಕಾರ ಸಭಾಪತಿಗಳಿಗೆ, ಸ್ಪೀಕರಿಗೆ. ಎಲ್ಲ ಪರೀಕ್ಷೆನೂ ಸೋರಿಕೆ. ಇವರೆಲ್ಲ, ಈ ಜನ ಎಲ್ಲ ಪಹಲ್ಗಾಂವ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾರೆ. ಇವ್ರ ಯೋಗ್ಯತೆಗೆ ಒಂದು ಪರೀಕ್ಷೆನೂ ನೆಟ್ಟಿಗೆ ಮಾಡೋ ಯೋಗ್ಯತೆ ಇಲ್ಲ. ಒಂದು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆ ಪರೀಕ್ಷೆನೂ ಕೂಡ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ ನಡೆಸುವಂಥ ಯೋಗ್ಯತೆ ಇಲ್ಲ. ಇವರೆಲ್ಲ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ತಾರೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡ್ತಾರೆ.